ಈ ವಾರನೇ ಆ ಉಳ್ದ ಕಾಯಿನೂ ಎಲ್ಲ ಕೀಳಿಸ್ಬಿಡಿ. ಆಯ್ತು. ಸರಿ. ಗುರುಮೂರ್ತಿ, ಹೇಳಿಯಪ್ಪ. ರಾಮಯ್ಯ ಹಾಂ, ಬಾಳೆಗೊನೆ ಕೇಳಿಸ್ತೀನಿ ಅಂತ ಹೇಳಿದ್ದ, ಏನಾಯ್ತು? ಇವತ್ತು ತೋಟದ ಕಡೆ ಬರ್ತೀನಿ ಅಂತ ಹೇಳಿದಾನಪ್ಪ. ನೋಡು, ನೀನು ಕಾಸಿಗೂ ಜುಗುತನ ಮಾಡಬೇಡ, ಗೊತ್ತಾಯ್ತಾ? ಒಂದು ಕಾಸು ಹೆಚ್ಚೋ ಕಡಿಮೆನೋ ಮುಂಚೆ ಬಾಳೆಗೊನೆ ಎಲ್ಲ ಕೀಳ್ಸು. ಕೋತಿ ಕಾಟ ಜಾಸ್ತಿ ಆಗ್ತಾ ಇದೆ ಕಣಯ್ಯ. ಸರಿಯಪ್ಪ, ನೀವು ಹೇಳಿದಾಗೆ ಮಾಡ್ತೀನಿ. ಬರಬೇಕು ಬರಬೇಕು ಬರಬೇಕು, ದೊಡ್ಡ ಮನುಷ್ಯರು ಬರಬೇಕು. ಅಂತೂ ಅಪರೂಪಕ್ಕೆ ದಯಮಾಡಿಸ್ತಾ ಇದ್ದೀರಿ. ಬನ್ನಿ ಬನ್ನಿ ಬನ್ನಿ. ನೋಡಿದೇನೇ ಗುರುಮೂರ್ತಿ, ಅಂತೂ ನಿನ್ನ ಸುಪುತ್ರನಿಗೆ ಈವಾಗ ನಮ್ಮ ಹಳ್ಳಿ ಕಡೆ ಬರೋದಕ್ಕೆ ಗಾಳಿ ಬೀಸಿದೆ. ಅಪರೂಪಕ್ಕೆ ದರ್ಶನ ಕೊಡ್ತಾ ಇದ್ದಾನೆ. ಬಾಪ ಬಾ ಬಾ. ಈಗೇನು ತಾತ, ನಾವು ಒಳಗಡೆ ಬರಲೋ ಬೇಡವೋ? ಅಯ್ಯ, ಏನಯ್ಯ ಪ್ರೇಮ್, ಅಪ್ಪ ಏನೋ ತಮಾಷೆಗೆ ಅಂದ್ರೆ ನೀ ಅದನ್ನೇ ಸೀರಿಯಸ್ ಆಗಿ ತಗೋತಿಯಲ್ಲ. ಬಾ ಒಳಗೆ ಬಾ. ಅಲ್ಲ ಕಣಯ್ಯ, ನೀನೇನೋ ಕೆಲಸಕ್ಕೆ ಅಂತಂದುಬಿಟ್ಟು ನಮ್ಮ ಹಳ್ಳಿ ಬಿಟ್ಟು ಸಿಟಿಗೆ ಸೇರಿಕೊಂಡೆ, ಸರಿಯೇ. ಆಮೇಲೆ ಒಂದು ಸಲ ಆದರೂ ಈ ಕಡೆ ತಲೆ ಹಾಕಿದ್ದೀಯಾ ನೀನು? ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ದಾಗಲೆಲ್ಲ ನಾನೇ ಅಲ್ಲಿಗೆ ಬಂದು ಹೋಗಿ ಮಾಡ್ತಾ ಇರ್ತೀನಿ. ಪದೇ ಪದೇ ಹಾಗೆ ಬೀಗರ ಮನೆಗೆ ಬಂದು ಆ ಜಯಶ್ರೀಗೆ ತೊಂದರೆ ಕೊಡೋದು ನನಗೂ ಮುಜುಗರ ಅಲ್ವೇನಯ್ಯ? ಅದರ ಬದಲು ನೀನೇ ಆವಾಗ ಇಲ್ಲಿಗೆ ಬರ್ತಾ ಇದ್ದರೆ ನಾನು ಅಲ್ಲಿಗೆ ಬರೋ ಪ್ರಮೇಯನೇ ಇರೋದಿಲ್ವಾ? ಹೇಳು. ಅಲ್ಲ ಕಣಯ್ಯ, ನಿನಗೆ ಮದುವೆ ಮಾಡಿ ಸೊಸೆನ ಮನೆ ತುಂಬಿಸ್ಕೊಳ್ಳೋಣ ಅಂತ ನಾನಿದ್ರೆ ನೀನೇ ಅವ್ರ ಮನೆ ಅಳಿಯನಾಗಿ ನಮಗೆ ಅಪರೂಪ ಆಗ್ಬಿಟ್ಟಿಯಲ್ಲಯ್ಯ ನೀನು. ಸಾರಿ ತಾತ, ಇನ್ಮೇಲೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರ ಹತ್ರ ಬಿಡ್ತಾ ಇದ್ದೀಯ ಬುರುಡೇನ? ಅಲ್ಲಯ್ಯ, ಇಷ್ಟು ದಿವಸನೂ ಅಲ್ಲಿರೋ ಕೆಲಸ ಬಿಟ್ಬಿಟ್ಟು ಈ ಹಾಳು ಕೊಂಪೆಗೆ ಯಾರು ಬಂದು ಸೇರ್ಕೋತಾರೆ ಅಂತ ಹೇಳ್ತಾ ಇದ್ದೆ ನೀನು. ಈಗ ತಾತನಿಗೆ ಬೆಣ್ಣೆ ಸವರೋದಕ್ಕೆ ಇಲ್ಲೇ ಬಂದಿರ್ತೀನಿ ಅಂತ ಹೇಳ್ತಾ ಇದ್ದೀಯಾ? ಈ ಮಾತನ್ನಂತೂ ನಾನು ಸುತರಾಮ್ ನಂಬೋದಿಲ್ಲ. ಅಪ್ಪ, ಅವನೇನೋ ನಿಮ್ಮ ಕಾಲು ಎಳಿತಿದ್ದಾನೆ ಅಂದ್ರೆ ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ರಲ್ಲ. ಈಗ ತಾನೇ ಮದುವೆ ಆಗಿ ಹೆಂಡತಿ ಮಗು ಅಂತ ಅವನ ಸಂಸಾರ ಬೆಳೀತಿದೆ. ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಡ್ತಾನ? ಏನೋ ಬಿಸ್ನೆಸ್ ಕೆಲಸ ಇರಬೇಕು, ಅದಕ್ಕೆ ಬಂದಿದ್ದಾನೆ ಅಲ್ವಾ ಪ್ರೇಮ್? ಹೌದಪ್ಪ. ಓಹೋ, ಬಿಸ್ನೆಸ್ ಮೇಲೆ ಬಂದಿದ್ದೀಯೇನಪ್ಪ ನಮ್ಮ ಹಳ್ಳಿಗೆ? ಇಲ್ಲಿ ಏನಪ್ಪ ಅಂತ ಬಿಸ್ನೆಸ್ ನಿನಗೆ? ಅದು ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಲೋನ್ಗೆ ಅಪ್ಲೈ ಮಾಡಿದ್ದೆ. ಅವರು ಕೆಲವೊಂದು ಸರ್ಟಿಫಿಕೇಟ್ಸ್ ಕೇಳಿದ್ದಾರೆ, ಅದೆಲ್ಲ ಇಲ್ಲೇ ಇಟ್ಟಿದ್ದೀನಿ, ತಗೊಂಡು ಹೋಗೋಣ ಅಂತ ಬಂದೆ. ಪ್ರೇಮ್, ನಿನ್ನ ಮುಖ ನೋಡ್ತಾ ಇದ್ದರೆ ಗಂಡನ ಜೊತೆ ಜಗಳ ಆಡಿ ಹೆಂಡತಿ ತವ್ರ ಮನೆಗೆ ಓಡ್ ಹೋಗ್ತಾಳಲ್ಲ, ಆ ಥರ ಇದೆ ನೋಡು ನಿನ್ನ ಪರಿಸ್ಥಿತಿ. ಅಪ್ಪ, ನಿಮ್ಮ ತಮಾಷೆ ನಿಲ್ಲಿಸ್ತೀರಾ? ಅವನ ಮುಖ ನೋಡಿ ಹೇಗಾಗಿದೆ. ಪ್ರಯಾಣ ಮಾಡಿ ಎಷ್ಟು ಆಯಾಸ ಆಗಿದೆಯೋ ಏನೋ. ಅಲ್ಲಯ್ಯ ಪ್ರೇಮ್, ಬರ್ತೀನಿ ಅಂತ ಒಂದು ಫೋನ್ ಮಾಡ್ತಿದ್ರೆ ರಾಮಯ್ಯನ ಬಸ್ ಸ್ಟ್ಯಾಂಡಿಗೆ ಕಳಿಸ್ತಿದ್ನಲ್ಲ. ಗುರುಮೂರ್ತಿ, ನಿಂಗೆ ಅಷ್ಟು ಗೊತ್ತಾಗೋದಿಲ್ವೇನೋ? ಅವನು ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹಾಗೆ ಬಂದು ಬಿಟ್ಟಿದ್ದಾನೆ ಅಲ್ವೇನಯ್ಯ? ಸಾಕ್ಷಿ ಹಾಕಿದ್ದಾಳೆ. ಚೆನ್ನಾಗಿದ್ದಾರೆ. ಪ್ರೇಮ್, ನನ್ನ ಮರಿ ಮಗು ಬರ್ತಾ ಇರೋಗಳಿಗೆ ತುಂಬ ಚೆನ್ನಾಗಿದೆ ಕಣಯ್ಯ. ಅದು ಅವರಪ್ಪನಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಹಳ್ಳಿವರೆಗೂ ಬರೋ ಹಾಗೆ ಮಾಡ್ತಲ್ಲ, ಅದಕ್ಕೆ. ಅಂಥ ಮಗುನ ಹೊತ್ಕೊಂಡಿರೋ ಸಾಕ್ಷಿಗೆ ನಾನಂತೂ ಥ್ಯಾಂಕ್ಸ್ ಹೇಳಲೇಬೇಕಪ್ಪ. ಏನು ಬರೀ ಮಾತಲ್ಲೇ ಕಾಲ ಕಳಿತಿದ್ದೀರಲ್ಲ. ಹೋಗು ಪ್ರೇಮ್, ಕೈಕಾಲು ತೊಳ್ಕೊಂಡು ಬಾ, ಊಟಕ್ಕೆ ತಯಾರಿ ಮಾಡ್ತೇನೆ. ಹೌದಯ್ಯ, ಬೇಗ ರೆಡಿ ಆಗಿ ಬಾ. ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿ ಯಾವ ಕಾಲ ಆಗೋಯ್ತೋ ಏನೋ. ಹೋಗು, ಬಟ್ಟೆ ಬದಲಾಯಿಸ್ಕೊಂಡು ಹೋಗು.
ಸುಮ್ಮನೆ ಬಿಡಕ್ಕಾಗುತ್ತಾ ತೇಜು? ಹೋಗಿ ಮಾತಾಡೋಣ. ಅಲ್ಲ, ವಿನಾಕಾರಣ ನಿನ್ನ ಮೇಲೆ ಹೇಗೆ ಅಪವಾದ ಹೊರಿಸ್ತಾರೆ ಅವರು? ನಿನ್ನ ಗಂಡಗೇನು ಕಣ್ಣೇ ಕಾಣಲ್ವಾ? ಬೇಡ ಸುರ್ಬಿ, ಅವ್ರ ಸಹವಾಸನೂ ಬೇಡ, ಈ ಮಾತುಕತೆನೂ ಬೇಡ. ಹೋಗೊಂದ್ಸಲ ಮಾತಾಡೋದ್ರಲ್ಲಿ ಏನಿದೆ? ಏನೂ ಇಲ್ಲ. ನಾನು ಹಾಗೆ ಹೋದರೆ ಅವ್ರು ನನ್ನ ಮೇಲೆ ಮಾಡಿರೋ ಆರೋಪನ ನಾನು ಒಪ್ಕೊಂಡು ಹಾಗಾಗತ್ತೆ. ನಾನು ತಪ್ಪೇ ಮಾಡಿಲ್ಲದೆ ಇದ್ಮೇಲೆ ನಾನು ಯಾಕೆ ಒಪ್ಕೊಳ್ಳಿ? ನಾನು ಹೋಗಲ್ಲ. ಮತ್ತೆ ನಿನ್ನ ಮೇಲೆ ಬಂದಿರೋ ಆರೋಪ? ಸಾಯ್ಲಿ ಬಿಡು. ಅವ್ರಿಗೆ ಅವ್ರ ಅನುಮಾನನೇ ಹೆಚ್ಚಾದರೆ ನಾನೇನು ಮಾಡೋದಕ್ಕಾಗತ್ತೆ? ನಾನು ಪತಿವ್ರತೆ ಅಂತ ಪ್ರೂವ್ ಮಾಡೋದಕ್ಕೆ ಹೋಗಿ ಬೆಂಕಿಗೆ ಬೀಳಲ್ಲ. ಹಾಗಲ್ಲ ತೇಜು. ಸುರ್ಬಿ ಪ್ಲೀಸ್, ನಾನು ಆ ಕೆಲಸ ಮಾಡಿದ್ರೆ ನನ್ನ ಆತ್ಮಗೌರವನ ನಾನು ಕೊಂದ್ಕೊಂಡು ಹಾಗಾಗತ್ತೆ. ನನಗೆ ಜಾಗ ಕೊಡಿ, ನಾನು ನಿಮ್ಮ ಮನೆ ಸೊಸೆಯಾಗಿರ್ತೀನಿ ಅಂತ ನಾನು ಅವರನ್ನು ಬೇಡ್ಕೊಳ್ಳೋದಕ್ಕೆ ಸಿದ್ಧಳಾಗಿಲ್ಲ. ನನಗೂ ಸ್ವಾಭಿಮಾನ ಇದೆ ಸುರ್ಬಿ. ಆ ಮನೆಯಿಂದ ನನ್ನನ್ನು ಹೇಗೆ ಹೊರಗೆ ಹಾಕಿದ್ದಾರೆ ಗೊತ್ತಾ? ಲಿಟ್ರಲಿ ಬ್ಯಾಗ್ ಬಿಸಾಡಿ ಹೊರಗೆ ಹಾಕಿದ್ದಾರೆ. ನಾನು ವಾಪಸ್ ಆ ಮನೆಗೆ ಹೋದರೆ ನನ್ನ ಆತ್ಮಗೌರವಕ್ಕೆ ಚ್ಯುತಿ ತಂದ್ಕೊಂಡು ಹಾಗೆ. ಅಂಥವ್ರನ್ನ ನಾನು ಕ್ಷಮಿಸೋದು ಇಲ್ಲ, ಅವ್ರು ನನಗೆ ಬೇಕಾಗೂ ಇಲ್ಲ. ನಿನಗೆ ನಾನು ಹೇಳೋದು ಅರ್ಥನೇ ಆಗ್ತಾ ಇಲ್ಲ. ನೀನು ಅಲ್ಲಿರು ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಮಾಡಿದ ಆರೋಪಕ್ಕೆ ಬದಲು ಕೊಡೋದು ಬೇಡವಾ? ಅವ್ರ ಮೇಲೆ ಏನೋ ಆ್ಯಕ್ಷನ್ ತಗೊಳ್ದೆ ಹೋದ್ರು ಅವ್ರು ನಿನ್ನ ಮೇಲೆ ಮಾಡಿರೋ ಆರೋಪಗಳೆಲ್ಲ ನಿಜ ಅಂತ ಒಪ್ಕೊಂಡು ಹಾಗಾಗುತ್ತೆ. ಅದ್ರ ಬದಲು ಆ್ಯಕ್ಷನ್ ತಗೋ ಅವ್ರ ಮೇಲೆ. ಪ್ರಯೋಜನ ಇಲ್ಲ ಸುರ್ಬಿ. ಅವ್ರ ಮೆಂಟ್ಯಾಲಿಟಿನೇ ಅಷ್ಟು. ಅವ್ರಿಗೆ ನನ್ನ ಒಳ್ಳೆತನ ಆಗಲಿ ಪ್ರಾಮಾಣಿಕತೆ ಆಗಲಿ ಅರ್ಥ ಆಗಲ್ಲ. ಒಂದು ಕ್ಷಣ ನನ್ನನ್ನು ನಂಬೋದು, ಮತ್ತೊಂದು ಕ್ಷಣ ನನ್ನನ್ನು ಅನುಮಾನಿಸೋದು. ಇಂಥ ಎಡಬಿಡಂಗಿಗಳ ಜೊತೆ ನಾನಿರಲ್ಲ. ಗಂಡ ಹೆಂಡತಿ ಸಂಬಂಧ ಅಂದರೆ ಅಷ್ಟು ಸುಲಭ ಅಲ್ಲ ತೇಜು. ನಾನು ಹಾಗೆ ಅಂದ್ಕೊಂಡಿದ್ನಮ್ಮ. ಗಂಡ ಹೆಂಡತಿ ಸಂಬಂಧ ಅಂದರೆ ಜನ್ಮ ಜನ್ಮಾಂತರದ್ದು ಅಂತ ತಿಳ್ಕೊಂಡಿದ್ದೆ. ಆದರೆ ಅದೆಲ್ಲ ಸುಳ್ಳು ಅಂತ ಈಗ ಗೊತ್ತಾಗ್ತಿದೆ. ಆದಿತ್ಯ ಜನ್ಮಾಂತರದ ಗಂಡನೇ ಆಗಿದ್ರೆ ಯಾಕೆ ಹೀಗೆ ನಡ್ಕೋತಾ ಇದ್ರು? ಅದನ್ನೇ ನಿಮ್ಮ ಅಕ್ಕ ಹೇಳ್ತಿರೋದು. ಅವ್ರು ಮಾಡಿರೋ ಅಪರಾಧ ಸಾಮಾನ್ಯದ್ದಲ್ಲ, ಅವರನ್ನು ಸುಮ್ಮನೆ ಬಿಡೋದು ಸರಿಯಲ್ಲ, ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ. ಅಗತ್ಯ ಇಲ್ಲ ಬಾವ, ಪಾಠ ಕಲಿಯೋರಿಗೆ ಕಲಿಸ್ಬೋದು. ಆದರೆ ನೀನು ತಪ್ಪು ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಲ್ಲ ತೇಜು. ಅದನ್ನು ನಾನು ಆ ಮನೆಗೆ ಹೋಗೇ ಪ್ರೂವ್ ಮಾಡಬೇಕಾಗಿಲ್ಲ, ಹೊರಗಿದ್ಕೊಂಡು ಪ್ರೂವ್ ಮಾಡ್ಬೋದು ಸುರಭಿ. ಇಷ್ಟೆಲ್ಲ ಅವಮಾನಗಳನ್ನು ಎದುರಿಸಿದ ಮೇಲೆ ನನ್ನ ಮನಸ್ಸು ಮುರುಟು ಹೋಗಿದೆ. ನನ್ನ ಪ್ರಾಮಾಣಿಕತೆನ ಪ್ರೂವ್ ಮಾಡೋಕೆ ಹೊರಡೋದೇ ಹೆಣ್ತನಕ್ಕಾಗೋ ದೊಡ್ಡ ಅವಮಾನ ಅನ್ನೋದು ನನ್ನ ಅಭಿಪ್ರಾಯ. ಯಾವನಿಗೂ ನಾನು ಯಾಕೆ ಪ್ರೂವ್ ಮಾಡಲಿ? ನಾನೇನು ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ. ಹೌದು, ಆದರೆ ತೇಜು. ಸುರಭಿ, ನಾನು ನಿನಗೆ ಭಾರ ಅನ್ನಿಸ್ತಿದ್ದೀನ? ನಾನು ಇಲ್ಲೇ ಇರ್ತೀನಿ ಅಂತ ಹೇಳಲಿಲ್ಲ. PG ಹುಡುಕ್ತಾ ಇದ್ದೀನಿ. ಸಿಕ್ಕಿದ ತಕ್ಷಣ ಹೊರಟೋಗ್ತೀನಿ. ಗಂಡನ ಮನೆನೇ ಬಿಟ್ಟು ಬಂದವಳು ನಾನು. ಇನ್ನು ಈ ಮನೆ ಬಿಟ್ಟು ಹೋಗೋದು ನನಗೆ ದೊಡ್ಡದಲ್ಲ. ತೇಜು ಪ್ಲೀಸ್, ನೀನು ನನಗೆ ಭಾರ ಅಂತ ನಾನು ಹೇಳಲಿಲ್ಲ. ನಿಮ್ಮ ಮನೆ ಬಿಟ್ಟು ಹೋಗು ಅಂತಲೂ ಹೇಳಲಿಲ್ಲ. ಯಾಕೆ ಇಲ್ಲದನ್ನೆಲ್ಲ ಮಾತಾಡ್ತೀಯ? ಇವಾಗ ಅಪ್ಪ ಆಗಲಿ ಅಮ್ಮ ಆಗಲಿ ಇದ್ದಿದ್ರೆ ಏನು ಮಾಡಿರ್ತಿದ್ರು ಹೇಳು? ಒಂದು ಪ್ಯಾಚಪ್ ಮಾಡೋದಕ್ಕೋ ಒಂದು ನ್ಯಾಯ ಕೇಳೋದಕ್ಕೋ ಹೋಗ್ತಾ ಇರಲಿಲ್ವಾ? ಅವರೇ ಕಳಿಸಿದ್ರು ಅಂತ ಸುಮ್ಮನೆ ಇದ್ಬಿಡ್ತಾ ಇದ್ರ? ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಬಗ್ಗೆ ನಾನು ಕಾಳಜಿ ವಹಿಸಿದ್ರೆ ಅದು ನಿನಗೆ ಕೆಟ್ಟದಾಗಿ ಕಾಣ್ತಾ ಇದೆಯಾ? ನೋಡು, ನೀನು ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಇರು, ದುಡುಕ್ಬೇಡ. ಏನಾಗತ್ತೋ ನೋಡೋಣ. ನಾವು ಹಾಗೆ ನಿರ್ಲಿಪ್ತವಾಗಿರೋದಕ್ಕೆ ಸಾಧ್ಯ ಇಲ್ಲ ತೇಜು. ಏನು ಮಾಡಬೇಕೋ ಅದನ್ನು ಖಂಡಿತ ಮಾಡೇ ಮಾಡೋಣ. ಯಾರೂ ಅವ್ರ ಆತ್ಮಗೌರವ ಕಳ್ಕೋಬೇಕಾಗಿಲ್ಲ. ನನಗೆ ನನ್ನ ತಂಗಿ ಹೆಚ್ಚು, ಅರ್ಥ ಮಾಡ್ಕೊ. ಹಲೋ ಹಲೋ, ನಾನಮ್ಮ ಶ್ರೀಪತಿ ಮೇಷ್ಟ್ರು. ತಾತ, ನೀವಾ? ಹಾಂ, ನಾನೇ. ಯಾಕಮ್ಮ?
ನಾನು ಫೋನ್ ಮಾಡಿದ್ದು ನಿಂಗೆ ಅಷ್ಟು ಆಶ್ಚರ್ಯ ಆಗ್ತಾ ಇದೆಯಾ? ಹಾಗಲ್ಲ ತಾತ, ನೀವು ಯಾವತ್ತೂ ಫೋನ್ ಮಾಡಲ್ವಲ್ಲ, ಸಡನ್ನಾಗಿ ಮಾಡಿದ್ರಿ ಅದಕ್ಕೆ. ಇಲ್ಲಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು. ನಾನು ನಿಮ್ಮನೇಲೇ ಇದ್ದಿದ್ರೆ ಯಾವಾಗ ಬೇಕಾದ್ರೂ ಮಾತಾಡ್ಬೋದಾಗಿತ್ತಲ್ವಾ. ಆದರೆ ಏನು ಮಾಡೋದು, ಹೆಚ್ಚು ದಿವಸ ನಿಮ್ಮನೇಲೇ ಉಳ್ಕೊಳ್ಳೋಕ್ಕಾಗಲಿಲ್ಲ. ವಾಪಸ್ ಬರಬೇಕಾಯ್ತು, ಕೆಲಸ ಕಾರ್ಯ ಇಲ್ಲಿ. ಹೇಗಿದೆಯಾ ಮಗು? ಹೇಗಿದೆ ಈಗ ನಿನ್ನ ಆರೋಗ್ಯ? ಹಾಂ ತಾತ, ನಾನು ಚೆನ್ನಾಗಿದ್ದೀನಿ. ನಾನು ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ನಮ್ಮ ಪಕ್ಕದ ಮನೆಯಲ್ಲಿ ಸಾವಿತ್ರಮ್ಮ ಅಂತಿದ್ದಾರಲ್ಲ, ಅವರು ತುಂಬ ಸೊಗಸಾಗಿ ಈ ತೊಕ್ಕು, ಉಪ್ಪಿನಕಾಯಿ, ಸಂಡಿಗೆ ಇದೆಲ್ಲ ಹಾಕ್ತಾರೆ. ನಿನಗೆ ಕಳಿಸ್ಕೊಡೋಣ ಅಂತ. ಏನು ತಾತ, ನೀವು ಬರ್ತೀರಾ? ಅಯ್ಯ ಇಲ್ಲಮ್ಮ, ನಾನು ಈಗಲೇ ಬರ್ತಾ ಇಲ್ಲ. ನಾನು ಯಾಕೆ ಬರಲಿ? ಹೇಗಿದ್ರು ನಿನ್ನ ಗಂಡ ಇದ್ದಾನಲ್ಲ, ಅವನ ಕೈಲಿ ಕಳಿಸ್ಕೊಡೋಣ ಅಂತ. ಪ್ರೇಮ್ ಕೈಲಾ? ಹೌದಮ್ಮ, ಹೇಗಿದ್ರು ಇಲ್ಲಿ ಬಂದಿದ್ದಾನಲ್ಲ, ಅವನು ವಾಪಸ್ ಹೋಗೋವಾಗ ಅವನ ಕೈಲೇ ಕೊಟ್ಟು ಕಳಿಸ್ತೀನಿ. ಪ್ರೇಮ್ ಪ್ರೇಮ್ ಅಲ್ಲಿಗೆ ಬಂದಿದ್ದಾರಾ ತಾತ? ಯಾಕಮ್ಮ, ಅವನು ಇಲ್ಲಿಗೆ ಬಂದಿರೋದು ನಿನಗೆ ಗೊತ್ತೇ ಇಲ್ವಾ? ಚೆನ್ನಾಗಿದೆ ಅಲ್ವಾ? ನಿನಗೆ ಹೇಳದೆ ಕೇಳದೆ ಅವನು ಓಡ್ ಬಂದ್ಬಿಟ್ಟಿದ್ದಾನೆ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲಮ್ಮ ನೀನು. ಇಲ್ಲ ತಾತ, ಅದು ಆಫೀಸ್ ಕೆಲಸದ ಮೇಲೆ ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಅಲ್ಲಿಂದ ಅಲ್ಲಿಗೆ ಬಂದಿರೋದು ಗೊತ್ತಿರಲಿಲ್ಲ. ನಿಜವಾಗ್ಲೂ ಅವ್ರು ಅಲ್ಲೇ ಇದ್ದಾರಾ ತಾತ? ಓ, ಅಂದರೆ ನಿನಗೆ ಈ ಮುದುಕನ ಮೇಲೆ ಅನುಮಾನ ಅಂತನ್ನು. ನಾ ಹೇಳಿದ್ರ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ತಡಿ ಒಂದು ನಿಮಿಷ ಇಟ್ಕೊ, ನಾನು ಅವನಿಗೆ ಫೋನ್ ಕೊಡ್ತೀನಿ, ಅವನ ಹತ್ರನೇ ಮಾತಾಡು. ಏ ಪ್ರೇಮ್, ಪ್ರೇಮ್, ಏನ್ ತಾತ? ಎಲ್ಲಿದೆಯೋ ಬರೋ. ಅಲ್ಲೇನೋ ಮಾಡ್ತಾ ಇದೀಯ ಮೇಲ್ಗಡೆ? ನಿನ್ನ ಮೊಬೈಲಲ್ಲಿ? ನಿಮ್ಮ ಹತ್ರನೇ ಇದೆ. ಇದು ನಿನ್ನ ಮೊಬೈಲಾ? ತಗೋ, ಇದನ್ನು ತಗೊಂಡು ಹೋಗಿ ಬಚ್ಚಲ ಮನೆ ಒಲೆ ಊರಿಗೆ ಹಾಕು. ಯಾಕೆ ತಾತ? ಮತ್ತಿನ್ನೇನು? ಅಲ್ಲ ಕಣೋ, ಊರಿಗೆ ಬಂದಿದೀಯ, ಹೆಂಡತಿಗೆ ವಿಷಯ ತಿಳಿಸ್ಬೇಕು ಅಂತ ಅನ್ನೋ ಪ್ರಜ್ಞೆ ಬೇಡ ನಿನಗೆ? ಪಾಪ ಆ ಹುಡುಗಿ ಎಷ್ಟು ಗಾಬರಿಯಾಗಿದ್ದಾಳೆ ಗೊತ್ತಾ? ಅಲ್ಲಿ ಮಾತಾಡೋ, ಲೈನ್ನಲ್ಲಿದ್ದಾಳೆ. ತಗೊಂಡೋಗು, ಹೋಗಿ ಮಾತಾಡು. ಹೋಗ ಮಾತಾಡೋಗ. ಹಲೋ ಪ್ರೇಮ್. ಹೇಳಿ. ನೀವು ಹೇಳಬೇಕು ಪ್ರೇಮ್, ಯಾಕೆ ಹೀಗೆ ಮಾಡಿದ್ರಿ? ಲೆಟ್ರ್ ಬರೆದಿಟ್ಟು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬಿಟ್ರೆ ನಾವೇನು ಅನ್ಕೋಬೇಕು? ಹೇಳೋದಕ್ಕೂ ಕೇಳೋದಕ್ಕೂ ಏನು ಉಳಿದಿದೆ? ನನ್ನ ಮಾತಿಗೆ ಬೆಲೆ ಕೊಡದೆ ನೀವು ತೀರ್ಮಾನ ತಗೊಂಡಿದ್ದೀರಾ. ಅಲ್ಲಿಗೆ ಪ್ರೂವ್ ಆಯ್ತಲ್ಲ ನನ್ನ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ನಾನು ಒಂದು ತೀರ್ಮಾನ ತಗೊಬೇಕಾಗಿ ಬಂತು. ಆದರೆ ಪ್ರೇಮ್, ಪ್ಲೀಸ್ ಸಾಕ್ಷಿ, ನಿಮ್ಮ ತೀರ್ಮಾನ ಎಷ್ಟು ಮುಖ್ಯನೋ ನನ್ನ ನಿರ್ಧಾರನೂ ಅಷ್ಟೇ ಮುಖ್ಯ. ಪ್ರೇಮ್, ನನ್ನ ಮಾತು ಪೂರ್ತಿ ಕೇಳಿಸ್ಕೊಳ್ಳಿ. ದಯವಿಟ್ಟು ಮನೆಗೆ ಬನ್ನಿ, ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ಸಾರಿ ಸಾಕ್ಷಿ, ನನ್ನ ಮನಸ್ಸು ತುಂಬ ಹಾಳಾಗಿದೆ. ನಾನು ಮತ್ತೆ ಅಲ್ಲಿಗೆ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಪ್ರೇಮ್, ಒಂದು ನಿಮಿಷ. ಸಾಕ್ಷಿ ಪ್ಲೀಸ್. ಅಪ್ಪ ತಾತ ಮನೇಲೇ ಇದ್ದಾರೆ, ಜಾಸ್ತಿ ಮಾತಾಡೋದಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಫೈನಲ್ ಆಗಿ ಡಿಸೈಡ್ ಮಾಡಾಗಿದೆ. ನೋಡಿ, ಇಷ್ಟು ದಿನ ನಾನು ನಿಮ್ಮ ಜೀವನದಲ್ಲಿ ಇಂಟರ್ಫಿಯರ್ ಆಗಿ ತೊಂದರೆ ಕೊಟ್ಟಿದ್ರೆ ಐ ಆಮ್ ರಿಯಲಿ ಸಾರಿ. ನೋಡಿ ಸಾಕ್ಷಿ, ನಿಮ್ಮ ಸ್ವಾತಂತ್ರ್ಯನ ನಿಮಗೆ ಕೊಟ್ಟಿದ್ದೀನಿ. ನನಗದರಿಂದ ಯಾವ ಕೋಪನೂ ಇಲ್ಲ. ನೋಡಿ, ನಾವು ಫ್ರೆಂಡ್ಸ್ ಆಗೇನೆ ಬೇರೆ ಆಗಿದ್ದೀವಿ ಅನ್ಕೊಂಬೇಡ. ಆ್ಯಂಡ್ ಪ್ಲೀಸ್ ಪದೇ ಪದೇ ಫೋನ್ ಮಾಡಿ ನನ್ನ ಮನಸ್ಸಿಗೂ ಹಿಂಸೆ ಕೊಡಬೇಡಿ. ಫೋನ್ ಇಡ್ತೀನಿ. ಬಾಯ್. ಹಲೋ ಹಲೋ.
ಹೋಗು